ಹಾಯ್ ಹಲೋ ಎವ್ರಿವನ್. ಇವತ್ತಿನ ಸ್ಮಾರ್ಟ್ ಇಂಗ್ಲೀಷ್ ಕ್ಲಾಸ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರುತ್ತಾ, ಈ ವಾಕ್ಯಗಳನ್ನು ಯಾವ ರೀತಿ ಬಳಸಬೇಕು, ಎಲ್ಲಿ ಯಾವಾಗ ಬಳಸಬೇಕು ಅಂತ ಹೇಳಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಈ ಸಂಬಡಿ, ಎನಿಬಡಿ, ನೋಬಡಿ, ಎವ್ರಿಬಡಿ, ಸಮ್ ಒನ್, ಎನಿ ಒನ್, ನೋ ಒನ್, ಎವ್ರಿ ಒನ್, ಸಮಥಿಂಗ್, ಎನಿಥಿಂಗ್, ನಥಿಂಗ್, ಎವ್ರಿಥಿಂಗ್, ಸಮ್ವೇರ್, ಎನಿವೇರ್, ನೋವೇರ್, ಎವ್ರಿವೇರ್ ಈ ವಾಕ್ಯಗಳನ್ನು ಯಾವ ರೀತಿ ವಾಕ್ಯಗಳಲ್ಲಿ ಬಳಕೆ ಮಾಡಬೇಕಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಿದ್ದರೆ ಏಕೆ ಅದು ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇವನ್ನ ಇಂಡೆಫಿನಿಯಟ್ ಪ್ರೊನೌನ್ಸಿಯೇಷನ್ ಅಂತ ಕರಿತೀವಿ. ಅಂದರೆ ಅನಿರ್ದಿಷ್ಟ ಉಚ್ಚಾರಣೆಯನ್ನು ಮಾಡುವುದು. ಈಗ ಸಂಬಡಿ ಗೇವ್ ಇಟ್ ಟು ಮೀ, ಯಾರೋ ನನಗಿದನ್ನು ಕೊಟ್ಟರು, ಯಾರೋ ನನಗಿದನ್ನು ಕೊಟ್ಟರು ಅಂತ ಹೇಳೋಕ್ಕೆ ಸಂಬಡಿ ಗೇವ್ ಇಟ್ ಟು ಮೀ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ಐ ಗೇವ್ ಇಟ್ ಟು ಸಂಬಡಿ, ಐ ಗೇವ್ ಇಟ್ ಟು ಸಂಬಡಿ ಅಂದರೆ ನಾನು ಅದನ್ನು ಯಾರಿಗೋ ಕೊಟ್ಟೆ, ನಾನು ಅದನ್ನು ಯಾರಿಗೋ ಕೊಟ್ಟೆ ಅಂತ ಹೇಳೋಕ್ಕೆ ಐ ಗೇವ್ ಇನ್ ಟು ಸಂಬಡಿ ಅಂತ ಹೇಳ್ತೀವಿ. ನೋಡಿ ಮೇಲೆ ಸಂಬಡಿ ಗೇವ್ ಇಟ್ ಟು ಮೀ ಅಂದರೆ ಯಾರೋ ನನಗದನ್ನು ಕೊಟ್ಟರು, ಕೆಳಗಡೆ ಐ ಗೇವ್ ಇಟ್ ಟು ಸಂಬಡಿ ಅಂದರೆ ನಾನು ಅದನ್ನು ಯಾರಿಗೋ ಕೊಟ್ಟೆ. ಸ್ನೇಹಿತರೆ, ಮೊದಲು ಇವುಗಳ ಕನ್ನಡ ಅರ್ಥವನ್ನು ತಿಳ್ಕೊಂಡು ಮುಂದೆ ಯಾವ ರೀತಿ ಇವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ಮಾಡೋದು ಅಂತ ಹೇಳಿ ನಾನು ಇವ್ರನ್ನ ಮೊದಲು ನಿಮಗೆ ತಿಳಿಸಿ ಆಮೇಲೆ ಅವುಗಳನ್ನು ಎಕ್ಸಾಂಪಲ್ನ ಕೊಡ್ತೀನಿ. ಬನ್ನಿ. ಸಂಬಡಿ ಅಥವಾ ಸಮ್ ಒನ್, ಸಂಬಡಿ ಅಥವಾ ಸಮ್ ಒನ್ ಅಂದರೆ ಯಾರೋ ಅಥವಾ ಯಾರನ್ನೋ, ಯಾರೋ ಅಥವಾ ಯಾರನ್ನೋ ಅನ್ನೋಕ್ಕೆ ಸಂಬಡಿ ಆರ್ ಸಮ್ ಒನ್ ಅಂತ ಹೇಳ್ತೀವಿ. ಎನಿಬಡಿ ಆರ್ ಎನಿ ಒನ್, ಇದರ ಅರ್ಥ ಯಾರಾದರೂ ಅಥವಾ ಯಾರನ್ನಾದರೂ. ಎನಿಬಡಿ ಅಂದರೆ ಯಾರಾದರೂ, ಎನಿ ಒನ್ ಆದರೂ ಯಾರನ್ನಾದರೂ. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನೋ ಬಡಿ ಆರ್ ನೋ ಒನ್, ನೋ ಬಡಿ ಅಥವಾ ನೋ ಒನ್ ಅಂದರೆ ಯಾರೂ ಇಲ್ಲ, ಯಾರೂ ಇಲ್ಲ. ಎವ್ರಿಬಡಿ ಅಥವಾ ಎವ್ರಿ ಒನ್ ಎರಡಕ್ಕೂ ಒಂದೇ ಅಂತ, ಪ್ರತಿಯೊಬ್ಬರು, ಪ್ರತಿಯೊಬ್ಬರು ಅಂತಲಕ್ಕೆ ಎವ್ರಿಬಡಿ ಅಥವಾ ಎವ್ರಿ ಒನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಮಥಿಂಗ್, ಏನೋ, ಸಮಥಿಂಗ್ ಅಂದರೆ ಏನೋ. ಎನಿಥಿಂಗ್ ಏನಾದರೂ, ಎನಿಥಿಂಗ್ ಅಂದರೆ ಏನಾದರೂ. ನಥಿಂಗ್ ಏನೂ ಇಲ್ಲ, ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತೀವಲ್ಲ ಅದಕ್ಕೆ ನಥಿಂಗ್ ಅಂದರೆ ಏನೂ ಇಲ್ಲ. ಎವ್ರಿಥಿಂಗ್ ಎಲ್ಲವೂ, ಎವ್ರಿಥಿಂಗ್ ಎಲ್ಲವೂ. ಸಮ್ವೇರ್ ಎಲ್ಲೋ, ಸಮ್ವೇರ್ ಎಲ್ಲೋ. ಎನಿವೇರ್ ಎಲ್ಲದರೂ, ಎನಿವೇರ್ ಎಲ್ಲದರೂ. ನೌವೇರ್, ನೋವೇರ್, ನೋವೇರ್ ಎಲ್ಲೂ ಇಲ್ಲ ಎಲ್ಲಿಯೂ ಅಂತ ಅರ್ಥ. ನೋವೇರ್ ಅಂದರೆ ಎಲ್ಲೂ ಇಲ್ಲ ಎಲ್ಲಿಯೂ. ಎವ್ರಿವೇರ್ ಎಲ್ಲ ಕಡೆ, ಎಲ್ಲೆಲ್ಲೋ. ಎವ್ರಿವೇರ್ ಅಂದರೆ ಎಲ್ಲ ಕಡೆ ಎಲ್ಲೆಲ್ಲೋ ಅಂತ ಅರ್ಥ. ಸ್ನೇಹಿತರೆ, ಈಗೆಲ್ಲ ಅವುಗಳನ್ನು ಕಲಿತ ಮೇಲೆ ಈಗ ಡೈರೆಕ್ಟಾಗಿ ಅವುಗಳನ್ನು ಯಾವ ರೀತಿ ಬಳಸೋದು ಅಂತೇಳಿ ಎಕ್ಸಾಂಪಲ್ ಅಥವಾ ಉದಾಹರಣೆ ಮುಖಾಂತರ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನೋಡಿ, ನೋ ಬಡಿ ಈಸ್ ಇಂಟ್ರೆಸ್ಟೆಡ್, ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಅಂದರೆ ಯಾರೂ ಆಸಕ್ತಿಕರರಾಗಿಲ್ಲ, ಯಾರೂ ಆಸಕ್ತಿಕರರಾಗಿಲ್ಲ. ನೋ ಒನ್ ಈಸ್ ಇಂಟ್ರೆಸ್ಟೆಡ್, ಯಾರೂ ಆಸಕ್ತಿಕರಾಗಿಲ್ಲ. ನೋ ಒನ್ ಈಸ್ ಇಂಟ್ರೆಸ್ಟೆಡ್, ಯಾರೂ ಆಸಕ್ತಿಕರ ಆಗಿಲ್ಲ. ಎರಡು ನೋಡಿ, ಅಲ್ಲಿ ವಾಕ್ಯಗಳನ್ನು ಚೇಂಜ್ ಮಾಡಿದ್ದೀನಿ, ಅದರ ಅರ್ಥ ಮಾತ್ರ ಒಂದೇ ಬರ್ತದೆ. ನೋ ಬಡಿ ಕೇಮ್, ನೋ ಬಡಿ ಕೇಮ್ ಅಥವಾ ಕಮ್ ಅಂದರೆ ಯಾರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಕೇಮ್ ಅಂದರೂ ಬರಲಿಲ್ಲ, ಕಮ್ ಅಂದರೂ ಬರಲಿಲ್ಲ ಅಂತ ಅರ್ಥ. ನೋ ಬಡಿ ಕೇಮ್ ಯಾರೂ ಬರಲಿಲ್ಲ. ಎವ್ರಿ ಒನ್ ಸ್ಟಾರ್ಟೆಡ್ ಟು ಕ್ಲ್ಯಾಪ್, ಎವ್ರಿ ಒನ್ ಸ್ಟಾರ್ಟೆಡ್ ಟು ಕ್ಲ್ಯಾಪ್ ಪ್ರತಿಯೊಬ್ಬರು ಚಪ್ಪಾಳೆ ಹೊಡೆಯಲು ಪ್ರಾರಂಭಿಸಿದರು.
ಪ್ರತಿಯೊಬ್ಬರು ಚಪ್ಪಾಳೆ ಹೊಡೆಯಲು ಪ್ರಾರಂಭಿಸಿದರು ಅಂತ ಹೇಳ್ತೀವಿ. ದೇರ್ ಈಸ್ ನಥಿಂಗ್ ಇನ್ ದ ಫ್ರಿಡ್ಜ್. ದೇರ್ ಈಸ್ ನಥಿಂಗ್ ಇನ್ ದ ಫ್ರಿಡ್ಜ್. ಫ್ರಿಡ್ಜ್ನಲ್ಲಿ ಏನೂ ಇಲ್ಲ. ಫ್ರಿಡ್ಜ್ನಲ್ಲಿ ಏನೂ ಇಲ್ಲ. ಕ್ಯಾನ್ ಯು ಹಿಯರ್ ಸಮಥಿಂಗ್. ಕ್ಯಾನ್ ಯು ಹಿಯರ್ ಸಮಥಿಂಗ್. ನಿನಗೆ ಏನಾದರೂ ಕೇಳಿಸುತ್ತಾ ಇದೆಯಾ. ನಿನಗೆ ಏನಾದರೂ ಕೇಳಿಸುತ್ತಾ ಇದೆಯಾ ಅಂತ ಕೇಳೋಕ್ಕೆ ಕ್ಯಾನ್ ಯು ಹಿಯರ್ ಸಮಥಿಂಗ್ ಅಂತ ಹೇಳ್ತೀವಿ. ಹಿ ಈಸ್ ನೋ ವೇರ್. ಹಿ ಈಸ್ ನೋ ವೇರ್. ಅವನು ಎಲ್ಲೂ ಇಲ್ಲ. ಅವನು ಎಲ್ಲೂ ಇಲ್ಲ. ಹಿ ಮಸ್ಟ್ ಬಿ ಸಮ್ವೇರ್. ಹಿ ಮಸ್ಟ್ ಬಿ ಸಮ್ವೇರ್. ಅವನು ಎಲ್ಲೋ ಇರಲೇಬೇಕು. ಅವನು ಎಲ್ಲೋ ಇರಲೇಬೇಕು ಅನ್ನೋಕ್ಕೆ ಹಿ ಮಸ್ಟ್ ಬಿ ಸಮ್ವೇರ್. ಗಾಡ್ ಈಸ್ ಎವ್ರಿವೇರ್. ಗಾಡ್ ಈಸ್ ಎವ್ರಿವೇರ್. ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ. ದೇರ್ ಈಸ್ ಸಮ್ ಒನ್ ಆಟ್ ದ ಡೋರ್. ದೇರ್ ಈಸ್ ಸಮ್ ಒನ್ ಆಟ್ ದ ಡೋರ್. ಬಾಗಿಲ ಹತ್ರ ಯಾರೋ ಇದ್ದಾರೆ. ಬಾಗಿಲ ಹತ್ರ ಯಾರೋ ಇದ್ದಾರೆ ಅನ್ನೋಕ್ಕೆ ದೇರ್ ಈಸ್ ಸಮ್ ಒನ್ ಆಟ್ ದ ಡೋರ್. ಸಿ ಹ್ಯಾಡ್ ಸಮಥಿಂಗ್. ಸಿ ಹ್ಯಾಡ್ ಸಮಥಿಂಗ್. ಅವಳ ಹತ್ರ ಏನೋ ಇತ್ತು. ಅವಳ ಹತ್ರ ಏನೋ ಇತ್ತು ಅನ್ನೋಕ್ಕೆ ಸಿ ಹ್ಯಾಡ್ ಸಮಥಿಂಗ್ ಅಂತ ಹೇಳ್ತೀವಿ. ಸಿ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್. ಸಿ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್. ಅವಳ ಹತ್ರ ಏನೂ ಇರಲಿಲ್ಲ. ಅವಳ ಹತ್ರ ಏನೂ ಇರಲಿಲ್ಲ. ಡಿಡಂಟ್ ಸಿ ಹ್ಯಾವ್ ಎನಿಥಿಂಗ್. ಡಿಡಂಟ್ ಹ್ಯಾವ್ ಎನಿಥಿಂಗ್. ಅವಳ ಹತ್ರ ಏನೂ ಇರಲಿಲ್ವಾ ಅಂದರೆ ಇಲ್ಲಿ ಪ್ರಶ್ನೆ ಮಾಡೋದು ಯಾವ ರೀತಿ ಅಂತ ಕಲಿತಿದ್ದೇವೆ ನೋಡಿ. ಡಿಡ್ ನಾಟ್ ಸಿ ಹ್ಯಾವ್ ಎನಿಥಿಂಗ್. ಅವಳ ಹತ್ರ ಏನೂ ಇರಲಿಲ್ವಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಈ ರೀತಿ ವಾಕ್ಯಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡೋದು. ಹೀಗೆ ಇನ್ನು ಡಸ್ ಎನಿ ಒನ್ ಹ್ಯಾವ್ ಎ ಡಿಕ್ಷನರಿ. ಡಸ್ ಎನಿ ಒನ್ ಹ್ಯಾವ್ ಎ ಡಿಕ್ಷನರಿ. ಯಾರ ಹತ್ರನಾದರೂ ಡಿಕ್ಷನರಿ ಇದೆಯೇ. ಯಾರ ಹತ್ರನಾದರೂ ಡಿಕ್ಷನರಿ ಇದೆಯಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಡಸ್ ಎನಿ ಒನ್ ಹ್ಯಾವ್ ಎ ಡಿಕ್ಷನರಿ. ನೋ ಒನ್ ಹ್ಯಾಸ್ ಎ ಡಿಕ್ಷನರಿ. ನೋ ಒನ್ ಹ್ಯಾಸ್ ಎ ಡಿಕ್ಷನರಿ. ಯಾರ ಹತ್ರನೂ ಡಿಕ್ಷನರಿ ಇಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳ್ತೀವಲ್ಲ, ಯಾರ ಹತ್ರನೂ ಡಿಕ್ಷನರಿ ಇಲ್ಲ ಅಂತ ಹೇಳೋಕ್ಕೆ ನೋ ಒನ್ ಹ್ಯಾಸ್ ಎ ಡಿಕ್ಷನರಿ. ಸ್ನೇಹಿತರೆ, ಯಾವುದೇ ಅಲ್ಲಿ ಇಂಗ್ಲೀಷಲ್ಲಿ ಯಾವುದೇ ಅಲ್ಲಿ ಕಲಿಬೇಕಾದ್ರೆ ಸೀರಿಯಸ್ ಆಗಿ ಯಾವುದನ್ನು ಕಲಿಬೇಡಿ. ಆರಾಮಾಗಿ ಉದಾಹರಣೆ ಕೊಟ್ಕೊತಾ ಕಲಿಯೋದ್ರಿಂದ ಬೇಗ ಕಲಿತೀವಿ. ಎನಿಬಡಿ ಈಸ್ ವೆಲ್ಕಮ್ ಟು ಜಾಯಿನ್. ಜಾಯಿನ್ ಆಗಲು ಯಾರಾದರೂ ಬರಬಹುದು. ಜಾಯಿನ್ ಆಗಲು ಯಾರಾದರೂ ಬರಬಹುದು ಅಂದರೆ ಯಾವುದಾದ್ರೂ ಒಂದು ಫಂಕ್ಷನು ಅಥವಾ ಏನಾದರೂ ಕ್ವಿಜ್ ಅಥವಾ ಎಕ್ಸಾಮು ನಡೀತಿದ್ರೆ ಆವಾಗ ಹೇಳ್ತೀವಲ್ಲ, ಜಾಯಿನ್ ಆಗಲು ಯಾರಾದರೂ ಬರ್ಬೋದು, ವೇಟ್ ಮಾಡಿ ಅಂತ. ಹಾಗೆ ಎನಿಬಡಿ ಈಸ್ ವೆಲ್ಕಮ್ ಟು ಜಾಯಿನ್. ಐ ಡೋಂಟ್ ನೋ ಎನಿಬಡಿ ಬೈ ದ್ಯಾಟ್ ನೇಮ್. ಐ ಡೋಂಟ್ ನೋ ಎನಿಬಡಿ ಬೈ ದ್ಯಾಟ್ ನೇಮ್. ಆ ಹೆಸರಿಂದ ನನಗೆ ಯಾರೂ ಗೊತ್ತಿಲ್ಲ. ಆ ಹೆಸರಿಂದ ನನಗೆ ಯಾರೂ ಗೊತ್ತಿಲ್ಲ. ದೇರ್ ವಾಸ್ ನೋ ವೇರ್ ಟು ಪಾರ್ಕ್ ದ ಕಾರ್. ಕಾರ್ ಪಾರ್ಕ್ ಮಾಡಲು ಅಲ್ಲಿ ಎಲ್ಲಿಯೂ ಜಾಗ ಇರಲಿಲ್ಲ. ಅಂದರೆ ಕಾರ್ ಎಲ್ಲಿ ಪಾರ್ಕ್ ಮಾಡಲಿಕ್ಕೆ ಎಲ್ಲಿ ಜಾಗ ಇಲ್ಲ ಅಂತ ಹೇಳುವಾಗ ದೇರ್ ವಾಸ್ ನೋ ವೇರ್ ಟು ಪಾರ್ಕ್ ದ ಕಾರ್ ಅಂತ ಹೇಳಬೇಕು. ದಿಸ್ ಈಸ್ ಎವ್ರಿ ಒನ್ಸ್ ಲೈಬ್ರರಿ. ದಿಸ್ ಈಸ್ ಎವ್ರಿ ಒನ್ಸ್ ಲೈಬ್ರರಿ. ಇದು ಎಲ್ಲರ ಅಥವಾ ಪ್ರತಿಯೊಬ್ಬರ ಲೈಬ್ರರಿ. ಇದು ಎಲ್ಲರ ಅಥವಾ ಪ್ರತಿಯೊಬ್ಬರ ಲೈಬ್ರರಿ. ಸಂಬಡೀಸ್ ಮದರ್ ಈಸ್ ವೇಟಿಂಗ್ ದೇರ್. ಅಲ್ಲಿ ಯಾರೋ ಒಬ್ಬರ ತಾಯಿ ಕಾಯುತ್ತಿದ್ದಾರೆ. ಅಲ್ಲಿ ಯಾರೋ ಒಬ್ಬರ ತಾಯಿ ಕಾಯುತ್ತಿದ್ದಾರೆ. ಸಂಬಡೀಸ್ ಮದರ್ ಈಸ್ ವೇಟಿಂಗ್ ದೇರ್. ಸ್ನೇಹಿತರೆ, ಇವು ಸ್ವಲ್ಪ ಇಂಪಾರ್ಟೆಂಟ್ ವಾಕ್ಯಗಳು, ಮಹತ್ವದ ವಾಕ್ಯಗಳಿದವು. ಸ್ವಲ್ಪ ಜ್ಞಾನವಿಟ್ಟು ಗಮನವಿಟ್ಟು ಕೇಳಿ. ಐ ಡಿಡ್ ನಥಿಂಗ್. ನಾನು ಏನೂ ಮಾಡಲಿಲ್ಲ. ಐ ಡಿಡ್ ನಥಿಂಗ್ ಅಂದರೆ ನಾನು ಏನೂ ಮಾಡಲಿಲ್ಲ. ಅದೇ ರೀತಿ ಒಂದು ವಾಕ್ಯಗಳನ್ನು ಮಾಡಿ ಹೇಳೋದಾದರೆ
ಸ್ಟ್ರಾಂಗರ್ ದೆನ್ ಐ ಡಿಡ್ ನಾಟ್ ಡೂ ಎನಿಥಿಂಗ್ ಅಂದರೆ ಅದಕ್ಕೂ ಅರ್ಥ ನಾನು ಏನೂ ಮಾಡಲಿಲ್ಲ ಅಂತ ಅರ್ಥ ಆಗ್ತದೆ. ಸಿ ಟೋಲ್ಡ್ ನೋ ಬಡಿ, ಅವಳು ಯಾರಿಗೂ ಹೇಳಲಿಲ್ಲ, ಅವಳು ಯಾರಿಗೂ ಹೇಳಲಿಲ್ಲ. ಹಾಗೆ ವಾಕ್ಯದಲ್ಲಿ ಸ್ಟ್ರಾಂಗರ್ ದ್ಯಾನ್ ಸಿ ಡಿಡ್ ನಾಟ್ ಟೆಲ್ ಎನಿಬಡಿ, ಅವಳು ಯಾರಿಗೂ ಹೇಳಲಿಲ್ಲ ಅಂತ ಅರ್ಥ. ಐ ಕಾಂಟ್ ಡೂ ಎನಿಥಿಂಗ್, ಐ ಕಾಂಟ್ ಡೂ ಎನಿಥಿಂಗ್, ನನಗೆ ಏನನ್ನು ಮಾಡಲು ಆಗುವುದಿಲ್ಲ. ಇದನ್ನು ವಾಕ್ಯ ಮಾಡಿದರೆ ಇದನ್ನು ರಾಂಗ್ ನೋಡಿ. ಐ ಕಾಂಟ್ ಡೂ ನಥಿಂಗ್, ಐ ಕಾಂಟ್ ಡೂ ನಥಿಂಗ್ ಅಂತ ಈ ರೀತಿ ಹೇಳಬಾರ್ದು. ಇದಕ್ಕೆ ಐ ಕಾಂಟ್ ಡೂ ನಥಿಂಗ್ ಇದು ಸರಿಯಾದ ವರ್ಡ್ ಆಗೋದಿಲ್ಲ, ಈ ರೀತಿ ಹೇಳಬಾರ್ದು. ಐ ಕಾಂಟ್ ಡೂ ಎನಿಥಿಂಗ್, ಐ ಕಾಂಟ್ ಡೂ ಎನಿಥಿಂಗ್ ಅಂತ ಉಚ್ಚಾರಣೆ ಮಾಡಬೇಕು. ನನಗೆ ಏನನ್ನು ಮಾಡಲು ಆಗುವುದಿಲ್ಲ. ನೆಕ್ಸ್ಟ್ ಐ ಡಿಡ್ ನಾಟ್ ಟೆಲ್ ಎನಿಬಡಿ, ನಾನು ಯಾರಿಗೂ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಅದೇ ರಾಂಗಾಗಿ ಹೇಳ್ತಿರ್ತೇವಲ್ಲ, ಐ ಡಿಡ್ ನಾಟ್ ಟೆಲ್ ನೋ ಬಡಿ, ಐ ಡಿಡ್ ನಾಟ್ ಟೆಲ್ ನೋ ಬಡಿ ಅಂತ ಪದನ ಬಳಸಬಾರ್ದು, ಇದು ತಪ್ಪು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇಲ್ಲಿವರೆಗೂ ಏನು ಕೆಲವು ವಾಕ್ಯಗಳು ಇಂಪಾರ್ಟೆಂಟ್ ವಾಕ್ಯಗಳನ್ನು ಕಲಿತಿದ್ದೀರಿ, ಅವುಗಳನ್ನು ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೆಮೊರೈಸ್ ಮಾಡಿಕೊಂಡು, ಯಾಕಂದರೆ ಬರೆದು ತೆಗೆದು ನೆನಪಿಡೋದು ಬಾಯಟ್ ಮಾಡುವಂಥದ್ದು ಮಾಡಬೇಡಿ, ಅದರಿಂದ ಏನೂ ಇದು ಆಗಲ್ಲ. ಅಂದರೆ ನಾವು ಸೋಷಿಯಲಾಗಿ ಇದನ್ನು ಯಾವ ರೀತಿ ಮಾತಾಡ್ತೀವಲ್ಲ ಆ ರೀತಿ ಕಲ್ಪನೆಯನ್ನು ಮಾಡಿಕೊಂಡು ವಾಕ್ಯಗಳನ್ನು ನಾವೇ ರಚನೆ ಮಾಡಿಕೊಂಡು ಅವುಗಳಿಗೆ ಹೊಸ 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 ನೀವು ವರ್ಡ್ಗಳನ್ನು ಸೇರಿಸ್ಕೊಂಡು ವಾಕ್ಯಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ನೀವು ಇಂಗ್ಲೀಷ್ ಕಲಿಯಲು ಈಸಿ ಆಗ್ತಾಯಿದೆ. ಇವಕ್ಕೂರ್ನ ಬಾಯಟ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಬರುತ್ತೆ ತೆಗೆದ್ರಿಂದ ನೆನಪು ಉಳಿಯೋದಿಲ್ಲ, ಅವು ಬಾಯಟ್ ಮಾಡೋದು ತಾತ್ಕಾಲಿಕ. ಸೊ ಹಾಗಾಗಿ ನಾವು ಸೋಷಿಯಲಾಗೇ ಇದ್ದೀವಿ, ಈಗ ಯಾರ ಜೊತೆನೂ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಜೋರಾಗಿ ನಿಮ್ಮೊಂದು ರೂಮಲ್ಲಿ ಕೂತ್ಕೊಂಡು ನೀವಾಗೇ ಮಾತಾಡೋದ್ರಿಂದನೇ ನಿಮ್ಗೆ ಜಲ್ದಿ ಆದಷ್ಟು ವೇಗವಾಗಿ ಇಂಗ್ಲೀಷನ್ನು ಕಲಿತೀರಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.